ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಟಿ ವ್ಲಾಗ್ಸ್. ಇದು ಬಂದು ಅಮ್ಮನ ಮನೆ ನಾಗರಹಬ್ಬದ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ಮಂಗಳವಾರ, ಒಂದು ವಾರ ಆಯಿತು ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಬೇರೆ ಬೇರೆ ವೀಡಿಯೋಸ್ಗಳೆಲ್ಲ ಇದ್ವು, ಅವನ್ನ ಅಪ್ಲೋಡ್ ಮಾಡಲಿಕ್ಕೋಸ್ಕರ ಇದನ್ನು ಸ್ವಲ್ಪ ನಿಧಾನವಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಹಬ್ಬನ ಸಂಕ್ರಾಂತಿ ಹಬ್ಬದಕ್ಕಿಂತ ಮುಂಚೆನೇ ಮಾಡ್ತಾರೆ. ಮಂಗಳವಾರದ ದಿನವೇ ಆಗಬೇಕು ಈ ಹಬ್ಬ ಮಾಡಲಿಕ್ಕೆ. ಹಾಗಾಗಿ ಹೊಸ ವರ್ಷ ಸೋಮವಾರ ಬಂದಿದ್ದರಿಂದ ಮಂಗಳವಾರನೇ ಮಾಡಿಬಿಡೋಣ ಅಂತ ಇವತ್ತೇ ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮನೆ ದೇವ್ರ ಪೂಜೆನೂ ಈ ಮಂಗಳವಾರನೇ ಆಗಿರೋದ್ರಿಂದ ಬೇಗನೆ ಎದ್ದು ಕಳಸ ಎಲ್ಲ ತೆಗೆದು ಪೂಜೆ ಎಲ್ಲ ಮಾಡಿದ್ದೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ. ಚೆನ್ನಾಗಿ ಮಾಡಿದ್ದೀನಿ ಅಂತ ನೀವೇ ಹೇಳಬೇಕು. ಹಾಗೆಯೇ ದೇವರಾಜ್ ಕೂಡ ಡ್ಯೂಟಿಯಿಂದ ಬರ್ತಾರೆ. ಅವ್ರು ಬಂದ ತಕ್ಷಣ ಅಮ್ಮನ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಅವ್ರು ಊರಿಗೆ ಹೋಗ್ತಾರೆ. ಅಲ್ಲೆಲ್ಲ ಏನೇನೆಲ್ಲ ಆಗುತ್ತೆ ನೀವು ನೋಡ್ಬೋದು. ಇವತ್ತು ಇನ್ನೊಂದು ಏನಂದರೆ, ಪುನೀತ್ ರಾಜ್ಕುಮಾರ್ ಸರ್ ಉದ್ಯಾನವನ ಆಗಿದೆ ನಮ್ಮ ಅಮ್ಮನ ಮನೆ ಹತ್ರ ಹೊಸ್ದಾಗಿ. ಅಲ್ಲಿ ಅದನ್ನು ಅವ್ರ ಫ್ಯಾಮಿಲಿಯವರೆಲ್ಲ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅಲ್ಲೇ ಇವತ್ತು ನಾಗರ ಪೂಜೆ ಮಾಡ್ತಾ ಇರೋದು. ನಾನು ಈ ಪಾರ್ಕೆಲ್ಲ ಆಗಿರೋದು ಗೊತ್ತೇ ಆಗಿಲ್ಲ. ಅಮ್ಮನೂ ಸಹ ನನಗೆ ಹೇಳಿಲ್ಲ. ಇವತ್ತು ಪಂಚಮಿಗೆ ಹೋಗಿದ್ದ ದಿವಸ ನನಗೆ ಗೊತ್ತಾಗ್ತಾ ಇರೋದು. ಹಾಗಾಗಿ ಶೇರ್ ಮಾಡಿದ್ದೀನಿ ನಿಮಗೂ ಕೂಡ, ನೋಡಿ ನಿಮಗೂ ಖುಷಿ ಆಗುತ್ತೆ ಅಂದ್ಬಿಟ್ಟು. ದೇವರಾಜ್ ಕೂಡ ಅಷ್ಟರಲ್ಲಿ ಬಂದೇ ಬಿಟ್ಟರು. ಅವ್ರು ಬಂದು ಊರಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ನನ್ನನ್ನು ಕರ್ಕೊಂಡೋಗಿ ಅಮ್ಮನ ಮನೆ ಹತ್ರ ಬಿಟ್ಬಿಟ್ಟು ಅವ್ರು ಹೋಗ್ತಾರೆ. ಜಯಂತ್ ಕೂಡ ಬಂದಿದ್ದಾನೆ ನಾಗರ ಪಂಚಮಿಗೆ. ಇವತ್ತು ಅವನು ಸಹ ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಾನೆ. ನೋಡೋಣ ಬನ್ನಿ ಮನೆಗೆ ಹೋಗಿ ಏನು ಮಾಡ್ತಿದ್ದಾರೆ ಅಂತ. ಫೈನಲಿ ಮನೆಗೆ ಬಂದೆ. ದೊಡ್ಡಮ್ಮ ಎಲ್ಲರೂ ಕುತ್ಕೊಂಡು ಕಾಳೆಲ್ಲ ಚಿಲ್ಕಿಸ್ತಾ ಇದ್ದಾರೆ. ನಾನು ಈಗ ಜಾಯ್ನ್ ಆಗ್ತೀನಿ. ಹಾಗೆಯೇ ಎಳ್ಳೆಲ್ಲ ಮಾಡ್ಕೋತಾ ಇದ್ದಾರೆ ಈಗಲೇ. ದೊಡ್ಡಮ್ಮ ಸ್ನಾನ ಮಾಡಿದ್ಬಿಟ್ಟು ಎಳ್ಳು ಅದೇ ಚಿಗಣಿ ತಂಬಿಟ್ಟೆಲ್ಲ ಮಾಡಬೇಕು. ಹಾಗಾಗಿ ಎಲ್ಲ ಮಾಡಿಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ರೆಡಿ ಮಾಡ್ಕೋತಿದ್ದಾರೆ. ಶ್ವೇತಾ, ನಾವು ಈ ಹಬ್ಬದಲ್ಲಿ ಹುತ್ತದ ಹತ್ತಿರಕ್ಕೆಲ್ಲ ಅನ್ನ ಎಲ್ಲ ತೊಗೊಂಡೋಗಲ್ಲ. ಮನೇಲಿ ಮಾಡಿಟ್ಬಿಟ್ಟು ಬರೀ ಚಿಗಣಿ ತಂಬಿಟ್ಟು ಹಾಲು ಬೆಣ್ಣೆ ಈ ಥರ ತೊಗೊಂಡೋಗ್ಬಿಟ್ಟು ತಾಲಿ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಬರೋದು. ಒಂದೆರಡು ಫ್ಯಾಮಿಲಿಯವರು ಉಗ್ಗೆದನ್ನು ತೊಗೊಂಡು ಬರ್ತಾರೆ. ನಮ್ಮ ಫ್ಯಾಮಿಲಿಗೆ ಯಾವ ಥರ ನಡೆದು ಬಂದಿದೆ ಆ ಥರವಾಗಿ ಮಾಡೋದು. ನಮ್ಮ ಮನೇಲಿ ತರಕಾರಿ ಎಲ್ಲನೂ ಹಾಕ್ಬಿಟ್ಟು ಕೂಟ್ ಮಾಡಿ ಚಿಲ್ಕವರೆ ಬಾತ್ ಮಾಡ್ತಾರೆ ಅಷ್ಟೇ. ಹಾಗಾಗಿನೇ ನಾನು ಸೃಷ್ಟಿ ಹಬ್ಬದ ದಿನ ಚಿಲ್ಕವರೆ ಬಾತು ಗೊಜ್ಜು ಮಾಡಿದ್ದು. ಹೇಳಿದ್ದೆ ಅಲ್ಲ, ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದರೂ ಅಮ್ಮನೇ ಅಡುಗೆ ಮಾಡೋದು ಅಂತ. ನಾವೆಲ್ಲ ಎಲ್ಪರ್ಸ್ ಎಲ್ಲ ಹೆಚ್ಕೊಡೋದು, ಚಿಲ್ಕಿಸ್ಕೊಡೋದು ಪ್ರತಿಯೊಂದು ಮಾಡಿದ್ವಿ. ಅಮ್ಮ ಎಲ್ಲ ಒಗ್ಗರಣೆಗೆ ಹಾಕಿ, ಜಯಂತ್ ಅದನ್ನೆಲ್ಲ ನೀಟಾಗಿ ಸೌಟಲ್ಲಿ ತಿರುಗ್ತಾರಲ್ಲ ಅದರೆಲ್ಲ ಅವ್ನು ಮಾಡ್ತಾಯಿದ್ದಾನೆ. ಒಟ್ಟಲ್ಲಿಗೆ ಎಲ್ಲ ಸೇರ್ಕೊಂಡು ಮಾಡಿದ್ವಿ. ಚೆನ್ನಾಗಿತ್ತು ಅನುಭವ ಅಂತಲೇ ಹೇಳ್ಬೋದು. ಎಲ್ಲರ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಅದ್ರ ಹಬ್ಬ ಕಳೆನೇ ಬೇರೆ. ನೋಡಿ ಗೊಜ್ಜು ರೆಡಿ ಆಯಿತು. ಅದನ್ನು ತೋರಿಸ್ತಾ ಇದ್ದಾನೆ ಜಯಂತ್, ರೇಗಿಸ್ಕೊಂಡು ತೋರಿಸ್ತಾ ಇದ್ದೆ. ನಾನು ಸ್ವಲ್ಪ ಮ್ಯೂಸಿಕ್ ಎಲ್ಲ ಬರ್ತಾಯಿತ್ತು, ಹಾಗಾಗಿ ಸೌಂಡ್ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈಗ ಚಿಲ್ಕವರೆ ಬಾತಿಗೆ ಒಗ್ಗರಣೆ ಹಾಕಿದ್ದಾರೆ ಅಮ್ಮ. 5 ಸೇರು ಅಕ್ಕಿ ಹಾಕಿ ಮಾಡ್ತಾ ಇರೋದು. ಒಂದು 60 ಜನ ಆಗ್ತೀವಿ ನಾವು ಒಟ್ಟು ಎಲ್ಲ ಸೇರಿಕೊಂಡು. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಫೈನಲಿ ಚಿಲ್ಕವರೆ ಬಾತ್ ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಾಗಿತ್ತು ಅಂದರೆ, ನಾಗರಹಬ್ಬದ ಪ್ರಸಾದ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ತೀನಿ. ಅದ್ರದ್ದು ರುಚಿನೇ ಬೇರೆ. ಬಾಕಿ ಟೈಮಲ್ಲಿ ನಾವು ಪಲಾವ್ ಮಾಡ್ಕೊಂಡು ತಿನ್ನೋದಕ್ಕೂ ನಾಗರಹಬ್ಬದಲ್ಲಿ ಬರೋದು ಟೇಸ್ಟೂ ಡಿಫ್ರೆಂಟ್ ಆಗಿರುತ್ತೆ. ನಾನು ಅದು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ಇಲ್ಲಿ ದೊಡ್ಡಮ್ಮ ಬಾಯಿಗೆ ಏನಕ್ಕೆ ಕಟ್ಕೊಂಡಿದ್ದಾರೆ ಅಂದರೆ, ಅವರು ಚಿಗಣಿ ತಂಬಿಟ್ಟು ಮಾಡುವಾಗ ಉಗ್ಳು ಇವೆಲ್ಲ ಏನೂ ಆರೋಂಗಿಲ್ಲ, ಮಾತಾಡೋಂಗಿಲ್ಲ, ಆ ಥರ ರೂಲ್ಸ್. ಹಾಗಾಗಿ ಆ ಕಡೆ ಪೂಜೆಗೆಲ್ಲ ರೆಡಿ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಕಳಸ ಎಲ್ಲ ಅವರು ತೆಗ್ದಿದ್ರಿ ಅಲ್ವಾ, ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಇಷ್ಟ ಆಯಿತಾ ನಮ್ಮ ದೊಡ್ಡಮ್ಮ ಹೇಗೆ ಮಾಡಿದ್ದಾರೆ ನೋಡಿ ಪೂಜೆ. ಬನ್ನಿ ಈಗ ನೈಟಲ್ಲಿ ಅಮ್ಮನ ಮನೆ ಮೇಲ್ಗಡೆ ಹೇಗೆ ಕಾಣಿಸುತ್ತೆ ಸರೌಂಡಿಂಗ್ ಅಂತ ತೋರಿಸ್ತೀನಿ. ಹೀಗಾಗಿದೆ. ಇನ್ನೂ ಟೈಮ್ ಇನ್ನೂ ಬಂದಿಲ್ಲ, ಕೇರಿಯಿಂದ ಬರಬೇಕು. ಎಲ್ಲರೂ ಬರ್ತಾರೆ ಬುತ್ತಿ ಓದ್ಕೊಂಡು, ಆಗ ನಾವು ಇಲ್ಲಿಂದ ಹೊರಡ್ತೀವಿ. ಈಗೆಲ್ಲ ದೊಡ್ಡಮ್ಮ ಅಕ್ಕ ಎಲ್ಲ ಕೂತಿದ್ದಾರೆ, ಅತ್ತಿಗೆ ಮಕ್ಕಳು ಎಲ್ಲ ಆಟಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಜನ ಬರೋರಿದ್ದಾರೆ, ರೆಡಿ ಆಗ್ಲಿಕ್ಕೆ ಹೋಗಿದ್ದಾರೆ. ನಾನು ಇಲ್ಲೇ ದೊಡ್ಡಮ್ಮನ ಮನೇಲೆ ಉಳ್ಕೊಂಡೆ. ಮನೆ ಈಗ ಸ್ವಲ್ಪ ದೂರ ಅಲ್ವಾ, ಹಂಗಾಗಿ ಇಲ್ಲೇ ಮುಖ ತೊಳ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡೆ. ಈಗ ಬುತ್ತಿ ಎಲ್ಲ ಓದ್ಕೊಂಡು ಹೊರಟಿದ್ದೀವಿ. ಅವರು ಎಲ್ಲ ಕೇರಿಯಿಂದ ಎಲ್ಲ ಬರ್ತಾಯಿದ್ದಾರೆ ಒಬ್ಬೊಬ್ಬರಾಗಿ. ಹೆಚ್ಚು ಕಮ್ಮಿ ಒಂದು 100 ಒಕ್ಕಲಾಯ್ತೀವಿ ನಾವು. ಬನ್ನಿ ಈಗ ಪುನೀತ್ ರಾಜ್ಕುಮಾರ್ ಸರ್ ಉದ್ಯಾನವನ ನೋಡಿ ಈ ರೀತಿಯಾಗಿ ಆಗಿದೆ. ಅಮ್ಮನ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್ 5 ನಿಮಿಷ ಆಗುತ್ತಷ್ಟೇ. ಅಮ್ಮನ ಮನೆ ಹಿಂಭಾಗದಲ್ಲಿರೋದಿದು. ವಾಕಿಂಗ್ ಮಾಡಲಿಕ್ಕೆ ವಯಸ್ಸಾಗಿರೋರ್ಗಾಗಿರ್ಬೋದು, ಎಲ್ಲ ಕೂತ್ಕೊಂಡೆಲ್ಲ ಮಾತಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ನಾನು ಇವತ್ತೇ ನೋಡಿದ್ದು, ತುಂಬ ಖುಷಿ ಆಯಿತು. ಅದನ್ನು ನಿಮ್ಮ ಮುಂದೆ ಶೇರ್ ಮಾಡಿದೆ. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇಲ್ಲಿ ತುಂಬ ಹುತ್ತಗಳಿದ್ವು. ಒಂದು 2-3 ಫ್ಯಾಮಿಲಿ ಒಂದೊಂದು ಕಡೆ ಸೇರಿಕೊಂಡು ಮಾಡ್ಕೋತಾ ಇದ್ದೀವಿ ಪೂಜೆನ.
ಈ ರೀತಿಯಾಗಿ ಮಾಡಿದ್ದಾರೆ. ಇನ್ನೂ ನೀಟಾಗಿ ಮಾಡಿಸ್ತಾರಂತೆ. ಈಗ ಸದ್ಯಕ್ಕೆ ಇಷ್ಟೆಲ್ಲ ಆಗಿದೆ. ಪಾರ್ಕಲ್ಲಿ ಸುತ್ತಲೂ ಓಡಾಡೋದಕ್ಕೆ ಜಾಗ, ಹಾಗೆ ಅಲ್ಲಿ ಕೂತ್ಕೊಂಡು ಅದೇ ಟೈಮ್ ಪಾಸ್ ಮಾಡಲಿಕ್ಕೆಲ್ಲ ಮಾಡಿಸಿದ್ದಾರೆ. ಅವ್ರ ಫ್ಯಾಮಿಲಿ, ಪುನೀತ್ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಅವ್ರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಈಗ ಒಂದು ತಿಂಗಳಿಂದ ನನಗೆ ಹೇಳೇ ಇಲ್ಲ ಅಮ್ಮ. ನನಗೆ ಗೊತ್ತಿದ್ದರೆ ಹೋಗ್ತಿದ್ದೆ ನಾನು. ತುಂಬ ಬೇಜಾರಾಯಿತು ಅದೊಂದು ಕೇಳಿ. ನಾನು ಚಾನ್ಸ್ ಮಿಸ್ ಮಾಡ್ಕೊಂಡಲ್ಲ ಅದ್ರದ್ದೊಂದು ವಿಡಿಯೋ ಮಾಡೋದು ಅಂತ ಅಂದ್ಕೊಂಡೆ. ಇರಲಿ, ಪರವಾಗಿಲ್ಲ. ನಮ್ಮ ಮನೆ ಹತ್ರನೇ ಆಗಿರೋದು ನನಗೆ ತುಂಬಾ ಖುಷಿ. ಹಾಗೆಯೇ ಅಲ್ಲಿ ಕತ್ಲೆ ಅಲ್ವಾ, ಹಂಗಾಗಿ ಹುಡುಗರೆಲ್ಲ ಸೇರಿಕೊಂಡು ಅಲ್ಲಿ ಬೆಂಕಿ ಎಲ್ಲ ಹಾಕಿ ಬೆಳಕು ಮಾಡ್ತಾಯಿದ್ದಾರೆ. ಈ ಹಬ್ಬದಲ್ಲಿ ಏನು ಗೊತ್ತಾ, ಎಷ್ಟು ಒಕ್ಲಿದ್ದೀವಿ ನಾವು. ನಾಗರಹಬ್ಬ ಮಾಡ್ತೀವಲ್ವ, ಪ್ರತಿಯೊಬ್ಬರದ್ದು ಪೂಜೆ ಆಗೋವರೆಗೂ ನಾವು ಮನೆಗೆ ಹೋಗೋಕ್ಕಾಗಲ್ಲ. ಪ್ರತಿಯೊಬ್ಬರು ಪೂಜೆ ಎಲ್ಲ ಆದಮೇಲೆ ನಾವೆಲ್ಲ ಒಂದೇ ಕಡೆ ಕೂತ್ಕೊಂಡು ಅವ್ರು ತಂದಿರೋ ಪ್ರಸಾದ ಎಲ್ಲರದ್ದು ಮನೆಯದು ಇಸ್ಕೊಂಡು ಎಲ್ಲರಿಗೂ ಹಂಚ್ತಾರೆ. ಅದನ್ನೆಲ್ಲ ತಿಂದುಬಿಟ್ಟು ನಾವು ಮನೆಗೆ ಹೋಗ್ಬೇಕಾಗತ್ತೆ. ನಿಮ್ಮ ಮನೆ ಕಡೆಗಳಲ್ಲೂ ಇದೇ ಥರನೇ ಮಾಡ್ತಾರೆ ನಾಗರಹಬ್ಬ ಅಂತ ನನಗೆ ಹೇಳಿ. ಹಾಗೆ ನಾವು ಯಾವ ಥರ ಮಾಡಿದ್ವಿ, ನಿಮ್ಗೆ ಇಷ್ಟ ಆಯಿತಾ ನಮ್ಮನೆ ನಾಗರಹಬ್ಬ ಅಂತಲೂ ಕಮೆಂಟ್ ಮಾಡಿ ಆಯಿತಾ. ಇದು ನಾಗರ ತಾಳಿ ಎಲ್ಲ ನೆಟ್ಟಿ ಪೂಜೆ ಮಾಡ್ತಾರೆ. ನಮ್ಮ ದೊಡ್ಡಮ್ಮ ಉಪವಾಸ ಇರ್ತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ. ಹಾಗೆ ಬಿಳಿ ಸೀರೆ, ಬಿಳಿ ಬಟ್ಟೆನೇ ಹಾಕೋಬೇಕು ನಾಗರ ಪೂಜೆ ಮಾಡೋಂಥವ್ರು. ನೋಡ್ತಾ ಇರ್ಬೋದು, ಹಾಲು, ಬೆಣ್ಣೆ ಪ್ರತಿಯೊಂದನ್ನು ತಂದಿಟ್ಕೊತಾರೆ. ಹಾಗೆಯೇ ನೆಲಕ್ಕಿ, ನೆಲಗಡಲೆ ಅಂತಾರಲ್ವ, ಕಡಲೆಕಾಳು, ಎಳ್ಳು ಮತ್ತು ಅಕ್ಕಿ ರೆಡಿ ಮಾಡ್ಕೊಂಡಿರ್ತಾರೆ. ಚಿಗಣಿ ತಂಬಿಟ್ಟು, ಕಾಯಿ ಎಲ್ಲ ಒಡೆದಿಟ್ಟು, ಎಲೆ ಅಡಿಕೆ ಇಟ್ಟು, ಹಣ್ಣು ಎಲ್ಲ ನೆಟ್ಬಿಟ್ಟು ಪೂಜೆ ಮಾಡೋದು. ಕೆಲವೊಬ್ಬರು ಉಗ್ಗೆದನ್ನ ತೊಗೊಂಡು ಬರ್ತಾರೆ. ನಾವು ಉಗ್ಗೆದನ್ನ ತರೋದಿಲ್ಲ, ಅವ್ರು ಬೇರೆ ಕಡೆ ಮಾಡ್ತಾರೆ, ಬೇರೆ ಹುತ್ತದಲ್ಲಿ ಮಾಡ್ತಾರೆ. ಉಗ್ಗೆದನ್ನ ಥರ ಅಂಥವ್ರಿಲ್ಲ. ಉಗ್ಗೆದನ್ನ ಯಾರು ಮಾಡಲ್ಲ ಅವರೆಲ್ಲ ಈ ಥರ ಒಂದೊಂದು ಹುತ್ತಗಳಲ್ಲಿ 2-3 ಜನ ಫ್ಯಾಮಿಲಿಯವ್ರು ಸೇರ್ಕೊಂಡು ಮಾಡ್ತೀವಿ. ಬೆಳಗ್ಗೆನೇ ಬಂದು ಹುತ್ತ ಎಲ್ಲಿದೆ ಅಂತ ನೋಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಸುತ್ತಲೂ ರೆಡಿ ಮಾಡ್ಬಿಟ್ಟು ಬಂದಿರ್ತಾರೆ ಹುಡುಗರು. ರಾತ್ರಿ ಹೊತ್ತು ನಾವು ಹೋಗಿ ಈ ಥರ ಪೂಜೆ ಮಾಡ್ಕೊಂಡು ಬರ್ತೀವಿ. ಒಂಥರ ವಿಶೇಷ ಅಂತಲೇ ಹೇಳ್ಬೋದು ಇವತ್ತು. ಏಕೆಂದರೆ ನಮ್ಮ ಏರಿಯಾದಲ್ಲಿ ನಾವು ಎಲ್ಲ ಇಷ್ಟು ಜನ ಎಲ್ಲ ಹೋಗಿ ಮಾಡೋದು ನಾವು ನಮ್ಮ ಫ್ಯಾಮಿಲಿಗಳಲ್ಲೇ. ಹಾಗಾಗಿ ಎಲ್ಲರೂ ನೋಡ್ತಾ ಇರ್ತಾರೆ, ಎಲ್ಲ ಒಗ್ಗಟ್ಟಾಗಿ ಬರ್ತಾ ಇರ್ತೀವಿ, ಒಗ್ಗಟ್ಟಾಗಿ ಹೋಗ್ತಾ ಇರ್ತೀವಲ್ವ, ಒಂಥರ ನೋಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಅವರೇ ಹೂವು ಸಹ ಹಾಕಬೇಕು, ಅದನ್ನು ತೋರಿಸ್ಲಿಕ್ಕೆ ಝೂಮ್ ಮಾಡಿದ್ದೀನಿ ನೋಡಿ. ಅಲ್ಲಿ ಅವರೇ ಹೂವೆಲ್ಲನೂ ಹಾಕಿದ್ದಾರೆ. ಇವೆಲ್ಲ ಇದೆ ನಮ್ಮ ಮನೆ ನಾಗರಹಬ್ಬದಲ್ಲಿ ಪ್ರತೀತಿ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ವಿಶೇಷ ಏನು ಗೊತ್ತಾ, ಈ ವರ್ಷ ಪೂಜೆ ಮಾಡ್ತಿರೋ ಹುತ್ತ ಇರೋದು ಬಿಲ್ವಪತ್ರೆ ಮರದ ಕೆಳಗಡೆ. ನನಗೂ ಸಡನ್ನಾಗಿ ಈಗ ನೋಡಿದೆ. ಹಾಗೆ ಈಗ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಪಾಪು ಕೈಲಿ ಹಾಲು ಹಾಕ್ಬೇಕಿತ್ತಲ್ವ, ಪಾಪು ಕೈಲಿ ಮುಟ್ಟಿಸ್ಕೊಂಡು ಹಾಕ್ತಾಯಿದ್ದೆ. ಇದನ್ನು ಮಕ್ಕಳು ಮೇಯ್ನಾಗಿ ಪೂಜೆಯಲ್ಲಿ ಭಾಗವಹಿಸಬೇಕು. ಮಕ್ಕಳದೇ ಹಬ್ಬ ಅಂತಲೇ ಹೇಳ್ಬೋದು ನಾಗರ ಪಂಚಮಿ. ಹಾಗೆಯೇ ನಾವು ಹೋದ ವರ್ಷವೂ ಈ ವಿಡಿಯೋ ಮಾಡಿದ್ದೆ ನಾಗರಹಬ್ಬದ್ದು. ಆದರೆ ಲಾಸ್ಟ್ ಇಯರ್ ಫೋನು ಅಷ್ಟು ಚೆನ್ನಾಗಿರಲಿಲ್ಲ ಅಲ್ವಾ, ಕ್ಲಾರಿಟಿ ಅಷ್ಟೊಂದು ಚೆನ್ನಾಗೇ ಬಂದಿಲ್ಲ ಆ ವಿಡಿಯೋ. ಹಾಗಾಗಿ ಈ ವರ್ಷನೂ ಸಹ ತೋರಿಸ್ತಾ ಇದ್ದೀನಿ. ಈಗ ನೋಡಿದ್ರಲ್ಲ ಎಷ್ಟು ಜನ ಕೂತಿದ್ದೀವಿ, ಹಂಗೆ ಎಲ್ಲರೂ ಮುಗಿಸ್ಕೊಂಡು ಬಂದು ಕೂತ್ಕೊತಾರೆ. ಎಲ್ಲರ ಮನೆಯದು ಹಣ್ಣು, ಹಾಗೆಯೇ ಚಿಗಣಿ ತಂಬಿಟ್ಟು, ಉಗ್ಗೆದನ್ನ ಇಸ್ಕೊಂಡು ಪ್ರತಿಯೊಬ್ಬರಿಗೂ ಹಂಚ್ತಾರೆ. ತಿಂದ್ಬಿಟ್ಟು ನಾವು ಮನೆ ಕಡೆ ಹೊರಡ್ತೀವಿ. ಈಗ ನೋಡ್ತಾ ಇರ್ಬೋದು, ತಿಂದ್ಬಿಟ್ಟು ನಾವು ಹೊರಡ್ತೀವಿ. ಮನೆಗೆ ಬರ್ತಿದ್ದಂಗೆ ಹುಡುಗರೆಲ್ಲ ಫಸ್ಟ್ ಕೂತಿದ್ದಾರೆ ಊಟಕ್ಕೆ. ನಾವು ಆಮೇಲೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಬಡಿಸ್ತಾ ಇದ್ದೀವಿ. ಈಗ ನಾನು ಊಟಕ್ಕೆ ಕೂತ್ಕೊಂಡೆ. ಹಾಗಾಗಿ ಪಲಾವು ಗೊಜ್ಜು ಎಷ್ಟು ರುಚಿಯಾಗಿತ್ತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಾಗಿತ್ತು. ನಾವು ಮಾಮೂಲಿ ಅಂತೆ ಇದೇ ಥರ ಮಸಾಲೆ ಹಾಕಿ ಮಾಡಿದ್ರೂ ಅಷ್ಟು ರುಚಿಯಾಗಿ ಬರೋಲ್ಲ ನಾಗರಹಬ್ಬದ ಪ್ರಸಾದದಷ್ಟು. ಏನು ಹೇಳ್ತೀರಾ ಅಲ್ವಾ? ಈ ವಿಡಿಯೋ ಯಾರ ಮನೇಲಿ ನಾಗರ ಪಂಚಮಿ ಮಾಡಲ್ಲ ಅವ್ರಗಳಿಗೂ ಒಂದು ಖುಷಿ ಆಗುತ್ತೆ ಅಂತ ನೋಡಿದ್ರೆ. ನಮ್ಮ ಮನೇಲೂ ಸಹ ನಾಗರ ಪಂಚಮಿ ಮಾಡಲ್ಲ ಊರಲ್ಲಿ. ಹಂಗಾಗಿ ನನಗೆ ಅಮ್ಮನ ಮನೇಲಿ ನಾಗರ ಪಂಚಮಿ ಯಾರ್ಯಾರು ಮಾಡೋದಿಲ್ಲ ನಾಗರ ಪಂಚಮಿ ಅವ್ರಿಗೊಂದು ಇಷ್ಟ ಆಗ್ಬೋದು ಅಂತಲೇ ಅಂದ್ಕೊತೀನಿ. ಈಗ ಅಮ್ಮ ಅದಕ್ಕೆ ನಾವೆಲ್ಲ ಒಟ್ಟಿಗೆ ಕೂತ್ಬಿಟ್ಟಿದ್ದೀವಿ. ಒಂದೇ ಕಡೆ ಮಾತಾಡ್ಕೊಂಡು ಜೋಕ್ಸ್ ಮಾಡಿಕೊಂಡು ತಿಂತಾ ಊಟ ಎಷ್ಟು ತಿಂತೀವಿ ಅಂತಲೇ ಗೊತ್ತಾಗೋದಿಲ್ಲ. ಯಾರಾದ್ರೂ ಕಾಲ್ ಸ್ಲಿಪ್ ಆಯ್ತು ಬಿದ್ರು ಕಾಲ್ ಅದೆಲ್ಲ ಏನಾಗುತ್ತೆ ಗೊತ್ತಾ? ಈಗ ಹೋಮ್ ಸ್ಟೇ ಏನಾಗುತ್ತೆ ಗೊತ್ತಾ? ಒಂದು ಫುಲ್ ಮನೆ ಊಟ ಮಾಡ್ತೀನಿ ಸುಮ್ಮನೆ ಬರೀ తీసుకురావచ్చు. ఏం మాట్లాడుతున్నావు నువ్వు?
తెలుగు చెప్తా ఉన్నా ఏదైనా నువ్వు కాంతక్క వచ్చిట్లా పెళ్ళికి ವಾಟಿನ ಕರ್ಕೊಂಡು ಹೋಗ್ಬಿಟ್ಟು ಇದೇ ಮಳೆ ನೋಡಿ ನಾವು ಕೆರೆ ನೋಡ್ಬಿಟ್ಟು ಓಡ್ಬೋದು ನಾವು ಹೋದಾಗ್ಲೇ ಬಿರಿಯಾನಿ ತಿನ್ಕೋಬೇಕು ಮಟನ್ ನಿಮಗೆ ದುಡ್ಡು ಕೊಟ್ಟ ಜಾಗದಲ್ಲಿ ಪುಸ್ತಕ ಮಾಡ ತಿಂತಾರೆ ತಿರ್ಬಾರ್ದು ಆಯ್ತು ಬಿಡವ ಆಯ್ತು ಏನಂದರೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಟ್ರಿಪ್ ಹೋಗೋಣ ಅಂತ ಮಾತಾಡ್ತಿದ್ದಾರೆ. ಅದಕ್ಕೆ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ರೇಗಿಸ್ತಾ ಇದ್ದೀವಿ. ಅದಕ್ಕೂ ಸಹ ರೇಗಿಸ್ತಾ ಇದ್ದಾರೆ ಅಣ್ಣನ್ನ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನಾಗರಹಬ್ಬದ ವ್ಲಾಗು. ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ನಮ್ಮ ಫ್ಯಾಮಿಲಿಯಲ್ಲಿ ಮಾಡೋ ಅಂಥ ಹಬ್ಬಗಳನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ, ಯಾವುದನ್ನು ಮಿಸ್ ಮಾಡಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ, ಬಾಯ್.